ಲಾಂಗ್ ಹಿಡಿದು ಕಾಂಗ್ರೆಸ್ ಮುಖಂಡ ಪುಂಡಾಟವನ್ನ ಮೆರೆದಿದ್ದಾನೆ. ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ತೇಜಸ್ ರೌಡಿಜಾಮ್ ತೋರಿಸಿರುವಂತದ್ದು ಚಿಕ್ಕಮಗಳೂರು ತಾಲೂಕಿನ ಐದಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರ ಆಪ್ತರಂತೆ ಇವರು. ಹಾಗಾಗಿ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಅವರ ಆಪ್ತರೇ ಆಗಿರೋದ್ರಿಂದ ಈ ರೀತಿಯಾಗಿ ರೌಡಿಜಾಮ್ ಮಾಡಿದ್ರ ಅನ್ನುವಂಥದ್ದು ಗೊತ್ತಿಲ್ಲ. ಹಳೆ ದ್ವೇಷಕ್ಕೆ ದಯಾನಂದ್ ಎಂಬುವರ ಮೇಲೆ ಹಲ್ಲೆ ಕೂಡ ಮಾಡಿದ್ರ ತೇಜಸ್ ಅನ್ನುವಂಥ ವ್ಯಕ್ತಿ ಏನು ಅಂತ ಅನುಮಾನಗಳು. ದೇವಸ್ಥಾನ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿತ್ತಂತೆ. ಐದಳ್ಳಿ ಗ್ರಾಮದ ದಯಾನಂದ್ಗೆ ಲಾಂಗ್ ತೋರಿಸಿದ್ದಾನೆ ತೇಜಸ್ ಅನ್ನೋ ವ್ಯಕ್ತಿ. ಈತ ಕಾಂಗ್ರೆಸ್ ಮುಖಂಡ. ಕತ್ತಿ ಬಿಟ್ಟು ಬಾ, ನಾನು ನೋಡ್ತೀನಿ ಅಂತ ಹೇಳಿ ದಯಾನಂದ್ ಆವಾಜ್ ಹಾಕಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಕಾರ್ನಲ್ಲೇ ಇದ್ದಂತ ಲಾಂಗ್ ತೆಗೆದು ಬೆದರಿಕೆ ಹಾಕಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಬ್ಬರ ಗಲಾಟೆಯಿಂದ ಕೆಲ ಕಾಲ ಆಲ್ದೂರು ಗ್ರಾಮದಲ್ಲಿ ಆತಂಕವೇ ಸೃಷ್ಟಿಯಾಗಿತ್ತು. ಆಲ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಹೀಗೆ ಹಳೆ ದ್ವೇಷಕ್ಕೆ ದಯಾನಂದ್ ಅನ್ನೋ ವ್ಯಕ್ತಿ ಮೇಲೆ ಲಾಂಗು ಮಚ್ಚು ತೋರಿಸಿ ಧಮಕಿ ಹಾಕಿದ್ರ, ಬೆದರಿಕೆ ಹಾಕಿದ್ರ ಅನ್ನೋದು ಗೊತ್ತಿಲ್ಲ. ಅದರಲ್ಲೂ ಕೂಡ ಶಾಸಕಿ ನಯನಾ ಮೋಟಮ್ಮ ಅವರ ಆಪ್ತರಂತೆ. ಹಾಗಾಗಿ ಮೊದಲನೇದಾಗಿ ಅವರ ಆಪ್ತರು, ಅದರ ಜೊತೆಗೆ ಕಾಂಗ್ರೆಸ್ ಮುಖಂಡ ಬೇರೆ. ಏನಕ್ಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ ಗೊತ್ತಿಲ್ಲ. ದೇವಸ್ಥಾನದ ಒಂದು ಕಾರ್ಯಕ್ರಮ ಇತ್ತು. ಪೂರ್ವ ಸಿದ್ಧತೆಯ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿತ್ತು. ಈ ವ್ಯಕ್ತಿ ಜೊತೆ ಹಳೆ ದ್ವೇಷ ಇತ್ತು. ಹಾಗಾಗಿ ಐದಹಳ್ಳಿ ಗ್ರಾಮದ ದಯಾನಂದ್ಗೆ ಲಾಂಗ್ ತೋರಿಸಿ ಈ ರೀತಿಯಾಗಿ ಆವಾಜ್ ಹಾಕಿದ್ದಾನೆ ತೇಜಸ್. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ. ಆಯ್ತು, ಅದನ್ನ ಬಿಟ್ಟು ಒಬ್ನೇ ಬಾಬಾ ನೋಡ್ತೀನಿ. ಬಿಟ್ಟು ಒಬ್ನೇ ಬರೋ, ಕತ್ತಿ ಹಿಡ್ಕ ಬರ್ತೀಯಲ್ಲ, ಬಿಟ್ಟು ಒಬ್ನೇ ಬರೋ, ಒಬ್ನೇ ಬರೋ. ಆಯ್ತು ಬಾರ, ಒಬ್ನೇ ಬರೋ, ಕತ್ತಿ ಹಿಡ್ಕೊಂಡ್ ಬರ್ತೀಯಲ್ಲ, ಬಾ ಒಬ್ನೇ ಬರೋ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಇಲ್ಲಿ ಈ ಒಂದು ಗಲಾಟೆ ಅಥವಾ ಈ ಒಂದು ಮಾತುಗಳು ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಇಲ್ಲ ಒಂದು ರೀತಿಯಾಗಿ ಇವರು ಒಬ್ಬರ ಶಾಸಕಿಯವರ ತುಂಬಾ ಆಪ್ತರು ಅಂತ ಹೇಳಿ ಏನಾದರೂ ಈ ರೀತಿಯಾಗಿ ರೌಡಿಸಮ್ ಮಾಡಿದ್ರ ಅಥವಾ ಬೇರೆ ಏನಾದರೂ ದ್ವೇಷ ಆಯ್ತಾ? ಏನ್ ಕಾರಣಕ್ಕೆ, ಏನಿದೆ ಆಕ್ಚುಲಿ ಘಟನೆ ಏನು ಅಂತ? ಖಂಡಿತವಾಗ್ಲೂ ರೋಶಿನಿ, ಏನು ತೇಜಸ್ ಎಂಬುವ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಆಗಿರ್ತಾರೆ ಆಲ್ದೂರ್ನ, ಹಾಗೂ ಶಾಸಕಿ ನಯನಾ ಮೋಟಮ್ನವರ ಆಪ್ತ ಅಂತ ಕೂಡ ಗುರುತಿಸಿಕೊಂಡಿರುವಂತದ್ದು. ಈ ಹಿನ್ನೆಲೆ ಐದಹಳ್ಳಿ ಗ್ರಾಮದಲ್ಲಿ, ಆಲ್ದೂರ ಸಮೀಪ ಐದಹಳ್ಳಿ ಗ್ರಾಮದಲ್ಲಿ ಒಂದು ದೇವಸ್ಥಾನದ ವಿಚಾರದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಪೂರ್ವ ಸಿದ್ಧತೆ ವೇಳೆಯಲ್ಲಿ ಮಾತಿನ ಚಕಮಕಿ ಇಬ್ಬರಲ್ಲೂ ನಡೆದಿರುವಂತದ್ದು. ಆ ಸಂದರ್ಭದಲ್ಲಿ ದಯಾನಂದ್, ತೇಜಸ್ ಆಗಿರ್ಬೋದು, ದಯಾನಂದ್ ಆಗಿರ್ಬೋದು, ಇಬ್ರು ಕೂಡ ಮಾತನ್ನ ಆಡಿರ್ತಾರೆ. ಆ ಸಂದರ್ಭದಲ್ಲಿ ಹಲವರು ಕೂಡ ಗ್ರಾಮಸ್ಥರು ಕೂಡ ಅವ್ರನ್ನ ಬಿಡಿಸಿ ಕಳಿಸಿರುವಂತದ್ದು. ನಂತರವಾಗಿ ಅವರು ಕಾರನ್ನ ನಿಲ್ಲಿಸಿರುವಂತ ಜಾಗದಲ್ಲಿ ಕೂಡ ಮತ್ತೆ ಬಂದು ಮಾತಿನ ಚಕಮಕಿ ಉಂಟಾಗಿರುವುದು. ಆ ಸಂದರ್ಭದಲ್ಲಿ ತೇಜಸ್ ಕೂಡ ತನ್ನ ಕಾರಲ್ಲಿದ್ದಂತಹ ಮಚ್ಚನ ಲಾಂಗನ್ನ ತೆಗೆದುಕೊಂಡು ಆ ದಯನ್ ಮೇಲೆ ಹಲ್ಲೆಯನ್ನ ಮಾಡಲು ಬರ್ತಿರುವಂತದ್ದು ನಾವು ಕೂಡ ಆ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲೋ ಒಂದ್ ಕಡೆ ನಮ್ಗೆ ಅಂದ್ರೆ ರಾಜಕೀಯ ಬೆಂಬಲ ಸಿಗ್ಬಹುದು ಅಥವಾ ನಮಗೂ ಕೂಡ MLA ಅವರ ಬೆಂಬಲ ಸಿಗ್ಬಹುದು ಅನ್ನುವ ದುರಹಂಕಾರದಲ್ಲಿ ಕೂಡ ಆ ರಾಜಾರೋಷವಾಗಿ ಆ ಲಾಂಗನ್ನ ತಂದಿರುವಂತದ್ದು. ಅದರ ಜೊತೆಗೂ ಕೂಡ ದಯಾನಂದ್ ಕೂಡ ಅವ್ರನ್ನ ಪ್ರೇರೇಪಿಸುವಂತೆ ಮಾತುಗಳನ್ನ, ರೊಚ್ಚಿಗೆಳಿಸುವ ಮಾತುಗಳನ್ನ ಕೂಡ ಹೇಳಿರುವಂತದ್ದು. ಇವರು ಕೂಡ ಒಂದು ದೊಣ್ಣೆಯನ್ನ ಎಳೆದುಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಸ್ಥಳೀಯರಿಂದ ಸದ್ಯಕ್ಕೆ ಮಾತಿನ ಚಕಮಕಿಯನ್ನ ನಿಲ್ಲಿಸಿ ಆ ತೇಜಸ್ ಅನ್ನ ವಾಪಸ್ ಕಳಿಸಿರುವಂತದ್ದು. ದಯಾನಂದ್ ಕೂಡ ವಾಪಸ್ ಅನ್ನು ಅಂದ್ರೆ ಇವರು ಎಲ್ಲ ಮಾತಾಡೋ ರೀತಿ ಆಗಿರ್ಬೋದು ಅಥವಾ ಸ್ಥಳೀಯರ ಮಾತಿನ ಪ್ರಕಾರ, ಮಾಹಿತಿ ಪ್ರಕಾರ ಹಳೆಯ ವೈಷಮ್ಯವೂ ಕೂಡ ಈ ಜಗಳಕ್ಕೆ ಕಾರಣ ಅಂತ ಕೂಡ ಹೇಳ್ತಿರುವಂತದ್ದು. ಸದ್ಯ ಈಗ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ